ಎಲೆಕ್ಷನ್ ಟೈಮ್ ನಲ್ಲಿ ಒಂದ್ ರೀತಿಯಾಗಿ ಜನ ಕಾಂಚಾಣ ಸದ್ದು ಮಾಡ್ತಾನೆ ಹೋಗ್ತಾ ಇದೆ. ಒಂದ್ ವಾರದಿಂದ ನಾವು ಇದನ್ನೇ ತೋರಿಸ್ತಾ ಇದ್ವಿ. ಎಲ್ಲೆಡೆ ದಾಖಲೆ ಇಲ್ಲದಂತಹ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಚೆಕ್ ಪೋಸ್ಟ್ ನಲ್ಲಿ ದಾಖಲೆಯೇ ಇಲ್ಲದೆ ಕುಡ್ಚಿಯಿಂದ ಮಿರಜ್ನತ್ತ ಸಾಗಿಸ್ತಾ ಇದ್ದಂತಹ 5,45,000 ಹಣವನ್ನ ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದಾರೆ. ಇತ್ತ ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ದಾನವಾಡ ಚೆಕ್ ಪೋಸ್ಟ್ ನಲ್ಲಿ ಕೂಡ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 4,80,000 ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಸೌಮ್ಯ ಅವರು ನಡೆಸ್ತಾ ಇದ್ದಂತಹ ಪ್ರಚಾರದ ಸಂದರ್ಭದಲ್ಲಿ ಹಾರ ಹಾಕೋದಿಕ್ಕೆ ಹೋದಂತಹ ರಿಯಾಜ್ ಅವರು ಗನ್ ಇಟ್ಕೊಂಡಿದ್ದು ಒಂದ್ ರೀತಿಯಾಗಿ ತುಂಬಾನೇ ವೈರಲ್ ಆಗಿತ್ತು. ರೋಡ್ ಶೋ ವೇಳೆ ಪಿಸ್ತೂಲ್ ಸಮೇತ ಸಿಎಂ ಬಳಿಗೆ ಹೋಗಿದ್ದಂತಹ ರಿಯಾಜ್ ಹೇಳಿಕೆಯನ್ನ ಈಗ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಆರ್ ವಿ ದೇವರಾಜ್ ಸೂಚನೆ ಮೇರೆಗೆ ವಾಹನವನ್ನ ನಾನು ಹತ್ತಿದ್ದೆ, ಪಿಸ್ತೂಲ್ ಪ್ರದರ್ಶನ ಮಾಡುವ ಉದ್ದೇಶ ನನಗೇನು ಇರಲಿಲ್ಲ ಅಂತ ರಿಯಾಜ್ ಅವರು ಪೊಲೀಸರ ಬಳಿ ಹೇಳ್ಕೊಂಡಿರುವಂತದ್ದು. ಈ ಬೆನ್ನಲ್ಲೇ ರಿಯಾಜ್ಗೆ ಯಾವುದೇ ದುರುದ್ದೇಶ ಇರಲಿಲ್ಲ, ಹಾಗೇನಾದ್ರೂ ಆಗಿದ್ರೆ ನಾನು ಮೊದಲು ಎದೆ ಕೊಡ್ತಾ ಇದ್ದೆ ಅಂತ ಆರ್ ವಿ ದೇವರಾಜ್ ಅವರು ರಿಯಾಜ್ ಪರ ಬ್ಯಾಟ್ ಬೀಸಿದ್ದಾರೆ. ಇನ್ನು ಇದು ಭದ್ರತಾ ವೈಫಲ್ಯ ಅಲ್ಲ ಅಂತ ಡಿಸಿಎಂ ಅವರು ಕೂಡ ವ್ಯಾಖ್ಯಾನಿಸಿದ್ದಾರೆ. ಇದಕ್ಕೆ ಬಿಜೆಪಿಯ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದಾರೆ. ಮೇಲ್ ಕರೆದಿದ್ದು ಊನ ಹಾಕಕ್ಕೆ ಬಂದಾಗ ನಾನೇ ಮೇಲ್ ಕರೆದಿದ್ದು, ರಿಯಾಜ್ ಎಲ್ಲ ಎಲ್ಲರೂ ಬಂದು ಊನ ಹಾಕಕ್ಕೆ ಊನ ಹಾಯಿಸ್ಕೊಂಡು ನಾವೇ ಕರೆದಿದ್ದು. ಆಮೇಲೆ ರಿಯಾಜ್ ಅವ್ನ ಮುಂದೆ ನಾನೇ ಫಸ್ಟ್ ಇದ್ದಿದ್ದು. ಏನಾದರೂ ಒಂದು ಸಣ್ಣ ಇದಾದರೂ ಕೂಡ ಫಸ್ಟು ನಾವು ಎದೆ ಒಡ್ಡವರು, ಹಿಂದೆ ಓಡೋರಲ್ಲ. ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮ್ಯಾನ್ಗಳು ಹಾಕ್ಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಭದ್ರತೆ? ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡಲಿ. ಒಬ್ಬ ಮುಖ್ಯಮಂತ್ರಿ ಹತ್ರ ಆಕ್ಸೆಸ್ ಮಾಡ್ತಾ ಈ ರೀತಿ ಗನ್ ಇಟ್ಕೊಂಡಿರೋನ್ ಆಕ್ಸೆಸ್ ಮಾಡಿದ್ದಾರೆ ಅಂತಂದರೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡಿ. ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಕಾಳಜಿನೇ ವಹಿಸಿಲ್ಲ. ಯಾವಾಗಲೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಸಂಪೂರ್ಣವಾಗಿ ಕುಸಿದಿದೆ. ಒಬ್ಬ ಮುಖ್ಯಮಂತ್ರಿ